ಕಣ್ತುಂಬುವಷ್ಟು ಕಸ, ರಸ್ತೆ ತುಂಬ ಆಳವಾದ ಗುಹೆಗಳು, ನಾಗರಿಕರಿಗೆ ಇಲ್ಲಿ ಸಂಚಾರ ಮಾಡುವುದು ಅಂದರೆ ಪ್ರಾಣ ಭಯ. ಇದು ಚಿತ್ರದುರ್ಗ ನಗರದ ಬಸ್ ಸ್ಟ್ಯಾಂಡ್ ಪಕ್ಕದ APMC ಮಾರುಕಟ್ಟೆಗೆ ಹೋಗುವ ರಸ್ತೆ. ಇದು ಕಳೆದ 5 ವರ್ಷಗಳಿಂದ ಇದೇ ರೀತಿ 3 ಗುಂಡಿಗಳು ಎದ್ದು ಕಂಡರೂ ಸಹ ನಗರಸಭೆಯವರಾಗಲಿ ಜಿಲ್ಲಾಡಳಿತವಾಗಲಿ ಇದ್ರ ಬಗ್ಗೆ ಯಾವುದೇ ಕ್ರಮ ಜರುಗಿಸದೆ ಹಾಗೆ ಕಣ್ಣು ಮುಚ್ಚಿ ಕುಳಿತಿರೋದು ನೋಡಿದ್ರೆ ನಿಜವಾಗಲೂ ಜನರು ಇಲ್ಲಿ ಬಂದು ಪ್ರಾಣ ಕಳೆದುಕೊಳ್ಳಿ ಅನ್ನೋ ಉದ್ದೇಶ ಹೊಂದಿದೆ ಅಂತ ಅನಿಸುತ್ತೆ. ನಗರದಲ್ಲಿ ಎಲ್ಲ ಕಡೆ ಎಲ್ಲರ ಗುಂಡಿಗಳು ಕಂಡ್ರೆ, ಹಂಪ್ಸ್ಗಳು ಕಂಡ್ರೆ ಅಲ್ಲೆಲ್ಲ ಪ್ಯಾಚ್ ವರ್ಕ್ ಮಾಡೋವಂಥ ನಗರಸಭೆ. ಈ 3 ಗುಂಡಿಗಳು ಯಾಕೆ 5 ವರ್ಷದಿಂದ ಕಣ್ಣಿಗೆ ಕಾಣ್ತಾ ಇಲ್ಲ ಅನ್ನೋದೇ ಆಶ್ಚರ್ಯ. ಜನ ಎಲ್ಲರೂ ಇದನ್ನು ಅನುಭವಿಸ್ಕೊಂಡು ಕಷ್ಟಪಟ್ಟು ಗುಂಡಿಗಳು ರಸ್ತೆ ದಾಟೋದನ್ನು ನೋಡಿದ್ರೆ ಜನರೂ ಸಹ ಭಾಳಷ್ಟು ತಾಳ್ಮೆಯನ್ನು ವಹಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಯಾವುದೇ ಸರ್ಕಾರಿ ವಾಹನಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಸಂಚರಿಸ ಅಂತ ಕಾಣುತ್ತೆ. ಇಲ್ಲಿ ಸಾಮಾನ್ಯ ಮಾತ್ರ ಗುಂಡಿನಲ್ಲಿ ಗಾಡಿ ಇಳಿಸಿ ಗಾಡಿ ಚಲಾಯಿಸೋದನ್ನು ನೋಡಿದ್ರೆ ಖಂಡಿತ ಜೀವ ಭಯ ಇಟ್ಕೊಂಡೇ ಗಾಡಿ ಓಡಾಡಿಸ್ಬೇಕಾಗುತ್ತೆ. ಹಾಗಾಗಿ ನಗರಸಭೆಯವರು ಸ್ವಲ್ಪ ನಗರದ ವೀಕ್ಷಣೆ ಮಾಡಿ ಅಧಿಕಾರಿಗಳು ಎಲ್ಲೆಲ್ಲಿ ಗುಂಡಿಗಳಿದೆ, ಆಳವಾದ ಗುಂಡಿಗಳಿದ್ದಾವೆ, ಅಲ್ಲಿ ಮಹಿಳೆಯರು, ಮಕ್ಕಳು, ಆಟೋ ರಿಕ್ಷಾವರು, 3 ಚಕ್ರದ ವಾಹನಗಳಂತೂ ಆ ಗುಂಡಿಗಳನ್ನ ತಡೆಸೋದೇ ಭಾಳ ಕಷ್ಟಕರವಾದ ಕೆಲಸ ಆಗುತ್ತೆ. ಅದರಲ್ಲೂ ಬಸ್ ಬಂತು ಅಲ್ಲೆಲ್ಲ APMC ಮಾರ್ಕೆಟಿಗೆ ಹೋಗೋಂಥ ಲಗೇಜ್ ವಾಹನಗಳೆಲ್ಲ ಬರ್ತವೆ. ಅಲ್ಲೆಲ್ಲವೂ ಅಲ್ಲಿ ಆ ಡೌನಲ್ಲಿ ಇಳಿಸಿ ಆ ಗಾಡಿನ ಹೊರಗೆ ತೆಗೆಯೋದೇ ಒಂದು ಸಾಹಸಮಯವಾದಂಥ. ಈ ಚಿಕ್ಕಮಗಳೂರು ಕಡೆ ಯಾವ್ದಾರ ಕಾಫಿ ಎಸ್ಟೇಟ್ನಲ್ಲಿ ರೇಸ್ ಇಟ್ಟಿರ್ತಾರಲ್ಲ, ಗುಂಡಿನಲ್ಲಿ ಗಾಡಿ ಚಲಾಯಿಸ್ಕೊಂಡು ಓಡಾಡಿ ಅಂತ, ಆ ರೀತಿ ಇಲ್ಲಿ ಓಡಾಡೋರಿಗೆ ಜನರಿಗೆ ಮೋಸ್ಟ್ಲಿ ನಗರಸಭೆಯವರು ಬಹುಮಾನ ಕೊಟ್ಟರು ಕೊಡ್ಬೋದು. ಭಾಳ ಚೆನ್ನಾಗಿ ಜನ ಗುಂಡಿಗಳನ್ನ ಇಳಿಸ್ಕೊಂಡು ಹತ್ತಿಸ್ಕೊಂಡು ಗಾಡಿ ಚಲಾಯಿಸ್ತಾನೆ ಇದ್ದಾರೆ. ನಾಗರಿಕರು ಸಹ ಸ್ವಲ್ಪ ಜನರನ್ನ ಅಧಿಕಾರಿಗಳನ್ನ ಗಮನ ಹರಿಸಂಗೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಯಾರೂ ಮಾಡಲಿಲ್ಲದಕ್ಕೆ ಪರಿಣಾಮ ಇವು 3 ಗುಂಡಿಗಳು. ಇದು ಮಳೆಗಾಲದಲ್ಲಿ ತುಂಬಿಕೊಂಡಿತು ಅಂದರೆ ಯಾರಿಗೂ ಗೊತ್ತಿಲ್ಲ. ಬಸ್ಗಳಂತೂ ನೀವು ಅಲ್ಲಿ ಕೆಳಗೆ ಇಳಿಸೋದನ್ನು ನೋಡಬೇಕು. ಸರ್ಕಸ್ ಮಾಡಿ ಬಸ್ಗಳನ್ನ ಇಳಿಸ್ತಾರೆ. ಆ ಬಸ್ಸಿನ ಮುಂದ್ಗಡೆ ಮೂತಿ ನೆಲಕ್ಕೆ, ಸೊ ಅಷ್ಟರ ಮಟ್ಟಿಗೆ ಗುಂಡಿಗಳಿದಾವಲ್ಲಿ. ಹಾಗಾಗಿ ನಗರಸಭೆ ತಕ್ಷಣ ಇದ್ರ ಬಗ್ಗೆ ಕ್ರಮ ಜರುಗಿಸಿ ಗುಂಡಿಗಳನ್ನ ಮುಚ್ಚಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.